ಈಗ ಯಾವ ತರ ಐತಂದ್ರೆ ಈಗ ಎಲ್ಲಾರು ನೋಡ್ತಾ ಇದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ನಿಮ್ದೇ ಮೀಡಿಯಾಗಳಲ್ಲೆಲ್ಲ ನೀವು ಆಗ್ತಾ ಇದ್ದೀರಾ, ಎಲ್ಲಾರು ನೋಡ್ತಾ ಇದ್ದಾರೆ. ಮನುಷ್ಯನ 2 ಕೈಗಳು ಕಟ್ಟಾಕಿ, 2 ಕಾಲುಗಳು ಕಟ್ಟಾಕಿ, ಈಗ ಹೊಸಕೋಟೆ ಕಡೆಯಿಂದ ಇನ್ನು ಕಣ್ಣು ಕಟ್ಟಾಕಿ, ಎಲ್ಲ ಕಟ್ಟಾಕಿ ನೀರು ತಳ್ಳಿರೋದು. ಆದ್ರೂ ಪರವಾಗಿಲ್ಲ ಅಂತ ಈಜ್ಕೊಂಡು ಈಸ್ತಾ ಇದೀವಿ. ಈಗ ಅವ್ರು ಹೇಳ್ತಾರಂತದ್ದೇನು, ಒಂದೇ ಒಂದು ಗುಂಟೆ ತೋರಿಸ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾನು ಎಂಟ್ರಿ ಆಗಿದ ತಕ್ಷಣ ನಾನು ಹೇಳಿದ ಕಡೆ ಈ ಬ್ಯಾನ್ ಎಲ್ಲ ಮಾಡಿದಾರಲ್ಲ, ಇದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನು ಹೇಳಿದ ಕಡೆ ಸರ್ವೆ ನಡೆಸ್ಲಿ, 1 ಗುಂಟೆ ಎಲ್ಲ ಬೇಕಾದಷ್ಟು ಜಮೀನ್ ಸಿಕ್ತೈತಲ್ಲಿ. ಏನೋ ಇವರು ಕಾಂಪೌಂಡ್ ಹಾಕೊಂಡಿರೋಂಥದ್ದು, ಇವರು ಮತ್ತೆ ಇವ್ರ ಫ್ಯಾಮಿಲಿ ಅವ್ರು ಕಾಂಪೌಂಡ್ ಹಾಕೊಂಡಿರೋಂಥದ್ದು. 1 ಗುಂಟೆ ಅಲ್ಲಪ್ಪ, ಜಾಸ್ತಿ ಸಿಕ್ತೈತಿ. ಆವತ್ತು ನಾನು ಪೂರ್ತಿ ಜಮೀನ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಚಾಲೆಂಜ್ ಹಾಕೋರಿ, ಇನ್ನ ಕೆಲವರು ರಾಜೀನಾಮೆ ಕೊಡ್ತೀನಿ ಅಂತ ಚಾಲೆಂಜ್. ಎರಡೇ, ಒಬ್ರು ನಾನು ಜಮೀನೆಲ್ಲ ಕೊಟ್ಟು ಬಿಡ್ತೀನಿ ಅಂದವ್ರಿ, ಇನ್ನೊಬ್ರು ರಾಜೀನಾಮೆ ಎತ್ತು ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ದಾರೆ. ಅದು ಜನರು ಯಾರೋ ಮಾಡಿರೋಂತ ಒಂದು ಆಶೀರ್ವಾದ, ಅವರ ಒಂದು ಶಾಸಕ ಸ್ಥಾನದಲ್ಲಿ ಇದಾರಂದ್ರೆ ಜನರು ಕೊಟ್ಟಿರೋಂತ ಆಶೀರ್ವಾದ ಅಣ್ಣ. ಅವ್ರು ಶಾಸಕರಾಗಿ ಬಿಸ್ನೆಸ್ ಮಾಡ್ತಾ ಇರೋಂಥದ್ದು ಅದಕ್ಕೆ ಮೊದಲಲ್ಲ ಅಲ್ವಾ. ಜನರನ್ನ ಬಿಸಾಕ್ತೀನಿ, ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ನಾವು ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವ್ರಿಗೆ ನಾವ್ ಹೇಳೋಂಥದ್ದೇನಂದ್ರೆ, ನಿಮ್ಮದು ಏನೇನು ಹಗರಣಗಳು ಮಾಡಿದೀವೋ ಪ್ರತಿಯೊಂದು ಪ್ರೂವ್ ಮಾಡ್ತೀವಿ, ರಾಜೀನಾಮೆಗೆ ರೆಡಿ ಆಗಿ. ಥ್ಯಾಂಕ್ ಯು. ಈಗ ನೀವು ಜನಪರ ಮಾಡ್ತಾ